Praise the Lord. Greetings to you all in the name of our Lord and Savior Jesus Christ. Today's Bible verse, the book of Job chapter 5 verse 9. We cannot understand the great things he does, and to his miracles there is no end. ಯೋಬನ ಗ್ರಂಥ 5ನೇ ಅಧ್ಯಾಯ 9ನೇ ವಚನ. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಹೌದು, ನಮ್ಮ ದೇವರು ಮಹಾಕಾರ್ಯಗಳನ್ನು ಮಾಡುತ್ತಾರೆ, ಅದ್ಭುತ ಕೃತ್ಯಗಳನ್ನು ಮಾಡುತ್ತಾರೆ. ಆತನ ಅದ್ಭುತ ಕೃತ್ಯಗಳಿಗೆ ಕೊನೆಯೇ ಇಲ್ಲ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು ಇದುವರೆಗೆ ಮಾಡಿರ್ತಕ್ಕಂಥ ಅದ್ಭುತ ಕೃತ್ಯಗಳನ್ನು ಇನ್ನು ಮುಂದೆಯೂ ಕೂಡ ಮಾಡುವಂಥ ದೇವರಾಗಿದ್ದಾರೆ. ಎಂದೆಂದಿಗೂ ಅದ್ಭುತ ಕೃತ್ಯಗಳನ್ನು ಆತನು ಮಾಡುವಂಥ ದೇವರಾಗಿದ್ದಾರೆ. ನಾವಾದರೂ ಸಾಧಾರಣವಾದಂಥ ಜನರು, ಆದರೆ ನಮ್ಮಲ್ಲಿ ವಾಸ ಮಾಡ್ತಕ್ಕಂಥ ಕರ್ತನು ಅಸಾಧಾರಣವಾದವನು. ಆತನು ಅದ್ಭುತ ಕೃತ್ಯಗಳನ್ನು ಮಾಡುವ ಆತನು ಅತಿಶಯವಾದಂಥ ದೇವರು ನಮ್ಮ ಜೀವಿತದಲ್ಲಿ ಯಾಕೆ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ಹೇಳುವಾಗ, ನಾವು ಆಲೋಚಿಸುವಾಗ ನಮ್ಮಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ, ನಮ್ಮ ದೇವರು ಪ್ರೀತಿ ಸ್ವರೂಪನು, ನಮ್ಮ ದೇವರು ದಯೆಯುಳ್ಳಾತನು, ನಮ್ಮ ದೇವರು ಮನಮರುಗುವ ಆತನು, ನಮ್ಮ ದೇವರು ಕರುಣೆಯುಳ್ಳಾತನು. ಈ ಎಲ್ಲ ಗುಣಗಳನ್ನು ಆತನು ಹೊಂದಿರುವುದರಿಂದ ನಮ್ಮನ್ನು ನೋಡಿ ಕನಿಕರಿಸಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತೆ ಆತನ ಮನಸ್ಸು ಆತನಿಗೆ ಪ್ರೇರೇಪಿಸುತ್ತದೆ. ಆದುದರಿಂದ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಆಲೋಚಿಸುತ್ತೇವೆ ಪ್ರಿಯರೇ. ಇದನ್ನು ಕುರಿತಾಗಿ ಯೋಬನು ಹೇಳುವಾಗ ಈ ರೀತಿ ಹೇಳ್ತಾನೆ, ಆತನ ಮಹಾಕಾರ್ಯಗಳು ಅನೇಕವಾಗಿವೆ, ಆತನ ಅದ್ಭುತಗಳು ಅಸಂಖ್ಯವಾಗಿವೆ, ಅವುಗಳನ್ನು ಎಣಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಎಂಬುದಾಗಿ. ಆದುದರಿಂದ ಕರ್ತನನ್ನು ಆತನು ಸ್ತುತಿಸುತ್ತಾನೆ ಪ್ರಿಯರೇ. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಅದ್ಭುತ ಕೃತ್ಯಗಳನ್ನು ನೆನೆಸಿ ನಾವು ಆತನನ್ನು ಕೊಂಡಾಡುವಂಥವರಾಗಿರಬೇಕು. ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವ ಆತನು, ಯಾಕೆಂದರೆ ಆತನ ಹೆಸರೇ ಅದ್ಭುತ ಸ್ವರೂಪನು ಎಂಬುದಾಗಿ ಯೆಶಾಯನು ತನ್ನ ಗ್ರಂಥದಲ್ಲಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ. ಆತನ ಹೆಸರೇ ಅದ್ಭುತ ಸ್ವರೂಪನೆಂದು ಇರುವಾಗ ಆತನ ಜೀವಿತವೂ ಕೂಡ ಅದ್ಭುತವಾದಂಥದ್ದಾಗಿದೆ, ಆತನ ಕ್ರಿಯೆಗಳು ಕೂಡ ಅದ್ಭುತವುಳ್ಳವುಗಳಾಗಿವೆ. ನನ್ನ ಪ್ರಿಯ ದೇವಜನರೇ, ಅದ್ಭುತ ಸ್ವರೂಪನಾದ ದೇವರು ನಿನ್ನ ಬಳಿ ಇರುವಾಗ, ನಿನ್ನೊಳಗೆ ಇರುವಾಗ ನಿಶ್ಚಯವಾಗಿ ಆತನು ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡುತ್ತಾನೆ. ಆತನು ಮಾಡಿರ್ತಕ್ಕಂಥ ಅದ್ಭುತ ಕೃತ್ಯಗಳನ್ನು ಸ್ವಲ್ಪ ಧ್ಯಾನಿಸಿ ನೋಡೋಣವಾ. ಸುಂದರವಾದ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನ ನಾವು ನೋಡುತ್ತೇವೆ. ಇವುಗಳನ್ನು ದೇವರು ತನ್ನ ಬಾಯಿ ಮಾತಿನಿಂದ ಉಂಟು ಮಾಡಿದನು ಪ್ರಿಯರೇ. ಸಮುದ್ರಕ್ಕೂ ಮತ್ತು ಗಾಳಿಗೂ ಸುಮ್ಮನಿರು, ಮೊರೆ ಬೇಡ ಎಂಬುದಾಗಿ ಗದರಿಸಿದಾಗ ಅವು ಕೂಡ ಆತನಿಗೆ ವಿಧೇಯವಾಗಿ ಶಾಂತವಾದವು ಪ್ರಿಯರೇ. ಹೌದು, ನಮ್ಮ ದೇವರ ಬಾಯಿಂದ ಬರ್ತಕ್ಕಂಥ ಎಲ್ಲ ಮಾತುಗಳು ಅದ್ಭುತವಾದಂಥ ಮಾತುಗಳು. ನಮ್ಮ ದೇವರ ಹಸ್ತದಿಂದ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಅದ್ಭುತವಾದವುಗಳು. ಇಂಥ ಒಂದು ದೇವರು ನಿನ್ನೊಳಗಿರುವಾಗ ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡುತ್ತಾರೆ. ನಮ್ಮ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದುದರಿಂದ ನೀನು ನಿನ್ನ ಜೀವಿತದಲ್ಲಿ ಇವತ್ತು ಅದ್ಭುತವನ್ನು ಕಾಣಬೇಕಾದರೆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಬಂದು ಕುಳಿತುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡು. ಆತನು ನಿನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು, ಸತ್ಯವೇದದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಓದಿ ಧ್ಯಾನಿಸಿ ಆತನನ್ನು ಸ್ತುತಿಸಿ ಕೊಂಡಾಡು. ಖಂಡಿತವಾಗಿಯೂ ದೇವರು ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಅದ್ಭುತ ಸ್ವರೂಪನಾದ ತಂದೆಯೇ, ನಿನಗೆ ಸ್ತೋತ್ರ. ನೀನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವಂಥ ದೇವರಾಗಿದ್ದೀಯಪ್ಪ. ಹಾಗಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಇಂಥ ಒಳ್ಳೆ ದೇವರು ನಮ್ಮ ದೇವರಾಗಿರುವುದರಿಂದ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಇವತ್ತು ಯಾವ ಒಂದು ಅದ್ಭುತ ಕಾರ್ಯಕ್ಕಾಗಿ ನಿನ್ನ ಪಾದದಲ್ಲಿ ಬಂದಿದ್ದಾರೆ ಸ್ವಾಮಿ, ಅವರ ಕೂಗನ್ನು ಕೇಳು. ಅವರು ಇವತ್ತು ನಿನ್ನ ಬಳಿಯೇ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.